ಇವರನ್ನ ಅನ್ವರ್ತಿಸಿ 7ನೆಯ ತುಕಡಿ ಕೊಳ್ಳೇಗಾಲ ಉಪವಿಭಾಗ ಶ್ರೀ ಆಕಾಶ್ PSI ರವರ ನಾಯಕತ್ವದಲ್ಲಿ ಅತಿಥಿ ಮಹೋದಯರಿಗೆ ಗೌರವ ವಂದನೆಯನ್ನ ಸಲ್ಲಿಸಿ ವೇದಿಕೆಯಿಂದ ಮುಂದೆ ಸಾಗುತ್ತಿದ್ದಾರೆ. ಮಿತ್ರರೇ, ರಾಷ್ಟ್ರ ನಮನದ ಜೊತೆಗೆ ಅವಿಭಾಜ್ಯ ಅಂಗವಲ್ಲದೆ ಕಾರ್ಯ ಸಾಧನೆಯಲ್ಲಿ ತೋರಿರುವ ನೈಪುಣ್ಯತೆಯನ್ನ ಗೌರವಿಸುವ ನಿಮಿತ್ತ ರಾಷ್ಟ್ರಧ್ವಜದ ಜೊತೆಯಲ್ಲಿ ಪೊಲೀಸ್ ಧ್ವಜವು ಮೈದಾನವನ್ನ ಪ್ರವೇಶಿಸಲಿದೆ. ರಾಷ್ಟ್ರಧ್ವಜಧಾರಿಯಾಗಿ ಶ್ರೀ ಮಲ್ಲಪ್ಪ ARSರವರು, ಪೊಲೀಸ್ ಧ್ವಜಧಾರಿಯಾಗಿ ಶ್ರೀ ಮಾದೇವ್ ARSರವರು, ರಾಷ್ಟ್ರಧ್ವಜ ಮತ್ತು ಪೊಲೀಸ್ ಧ್ವಜಗಳ ಬೆಂಗಾವಲಿಗೆ ಖಡ್ಗಧಾರಿಯಾಗಿ ವಿವಿಧ ಮುಖಬಲೆಯ ಪೊಲೀಸ್ ಧ್ವಜಗಳನ್ನು ಈಗ ಮುಖ್ಯ ಅತಿಥಿಗಳು ಮಾನ್ಯ SP ಸಾಹೇಬರು, ಮಾನ್ಯ CP ಸಾಹೇಬರು ಈಗ ಬಿಡುಗಡೆ ಮಾಡಿದ್ದಾರೆ. ದಯಮಾಡಿ ವೇದಿಕೆಯ ಬಲಭಾಗ ಮತ್ತು ಎಡಭಾಗದಲ್ಲಿ ಪೊಲೀಸ್ ಧ್ವಜ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಚಾಮರಾಜನಗರ ಜಿಲ್ಲಾ ಆರಕ್ಷಕ ಉಪನಿರೀಕ್ಷಕರು ಪೊಲೀಸ್ ಧ್ವಜ ದಿನಾಚರಣೆ ಇದೆ 2026. ಇದನ್ನ ಉದ್ದೇಶ ನಮ್ಮ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಸೇವೆಯನ್ನು ಸ್ಮರಿಸುವ ಕಾರ್ಯಕ್ರಮ ಇದು. ಈ ದಿನಾಚರಣೆಯನ್ನು 1965ನೇ ಸಾಲಿನಿಂದಲೂ ಆಚರಿಸಲಾಗುತ್ತಿದೆ. ನಮ್ಮ ರಾಜ್ಯದ ಎಲ್ಲ ಪೊಲೀಸ್ ಘಟಕಗಳಲ್ಲಿಯೂ ಸಹ ಆಚರಿಸಲಾಗುತ್ತಿದೆ. ಅದರಂತೆ ಈ ದಿನ ಏಪ್ರಿಲ್ 2 ತಾರೀಕಿನಂದು ಚಾಮರಾಜನಗರ ಜಿಲ್ಲಾ ಪೊಲೀಸ್ ವತಿಯಿಂದಲೂ ಸಹ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ಅವರು ಪೊಲೀಸ್ ಇಲಾಖೆಯಲ್ಲಿ ಸಲ್ಲಿಸಿದ ಸೇವೆಯನ್ನು ಸ್ಮರಿಸುತ್ತಾ ಅವರ ನಿವೃತ್ತಿ ಜೀವನ ಸುಖಮಯವಾಗಿರಲಿ ಎಂದು ಹಾರೈಸುತ್ತಾ ಇಂದಿನ ಈ ಧ್ವಜ ದಿನಾಚರಣೆ ಈ ಸಂದರ್ಭದಲ್ಲಿ ಧ್ವಜಗಳನ್ನು ಮಾರಾಟ ಮಾಡಿ ಹಣವನ್ನು ಸಂಗ್ರಹಿಸಲಾಗುತ್ತದೆ. ಈ ನಿಧಿಯನ್ನು ಎಲ್ಲ ನಿವೃತ್ತ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳ ಹಾಗೂ ಕುಟುಂಬದವರ ವೈದ್ಯಕೀಯ ವೆಚ್ಚಗಳಿಗಾಗಿ ಉಪಯೋಗಿಸಲಾಗುತ್ತದೆ. ಜಿಲ್ಲೆಯಲ್ಲಿ ಈವರೆಗೆ ನಿವೃತ್ತರಾದ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರಿಗೆ 2025 ಮತ್ತು 26ನೇ ಸಾಲಿನಲ್ಲಿ ವೈದ್ಯಕೀಯ ಧನ ಸಹಾಯಕ್ಕಾಗಿ ಒಟ್ಟು ರು 7,39,000ಗಳನ್ನು ಮಂಜೂರು ನೀಡಲಾಗಿರುತ್ತದೆ ಎಂದು ಈ ಸಂದರ್ಭದಲ್ಲಿ ಹೇಳಲು ಇಚ್ಛಿಸುತ್ತೇನೆ. ಈ ಸಮಾರಂಭಕ್ಕೆ 2020 ಎಂದು ಮಲೆ ಮಹದೇಶ್ವರರನ್ನು ಬೇಡುತ್ತಾ ಈಗ ಫೋಟೋ ಶೂಟ್ ನಡೀತಾ ಇದೆ. Okay.